ಮತ್ತು ಸಾಹಿತ್ಯ ಸಿಂಚನ ಮಾಲಿಕೆಯಲ್ಲಿ 18ನೆಯ ಕಾರ್ಯಕ್ರಮವಾಗಿ ಈ ವೇದಿಕೆ ಮೂಲಕ ಆಯೋಜನೆ ಮಾಡಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ವಿವೇಕಾನಂದಗೌಡ ಪಾಟೀಲ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಥೆಗಳು ಜೀವನದ ನೋವು, ನಲಿವು ಮತ್ತು ಭಾವನೆಗಳ ಉತ್ಸವವನ್ನು ಮತ್ತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಒಂದು ಮಾಧ್ಯಮ. ಅಂಥ ಒಂದು ಕಥಾವಾಚನವನ್ನು ಇಂದು ಏರ್ಪಡಿಸಿರುವುದು ಮತ್ತು ಅದರ ಕುರಿತು ಒಂದಿಷ್ಟು ಅವಲೋಕನಗಳನ್ನು ಮಾಡ್ತಕ್ಕಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಂಥ ವಿಭಿನ್ನ ವಿಶೇಷವಾದ ಕಾರ್ಯಕ್ರಮಗಳು ನೆರವೇರುತ್ತಾ ಬಂದಿವೆ. ಈಗ ಈ ಕಥಾವಾಚನವನ್ನು ಡಾಕ್ಟರ್ ಅಂದಯ್ಯ ಅರಬಟಗಿ ಮಠರವರು ಪ್ರಾರಂಭಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಕಥೆಯ ಬಗ್ಗೆ ಮತ್ತು ನನ್ನ ಕತೆ ರೂಪುಗೊಂಡಿರುವ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾತಾಡಿ ಅಂತ ವಿವೇಕಾನಂದ ಸರ್ ಹೇಳಿದರು. ಆ ನಿಟ್ಟಿನಲ್ಲಿ ಒಂದೆರಡು ಮಾತುಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ಬಾಯಿ ತುಂಬಿಕೊಂಡಿದ್ದ ಎಲಡಿಕೆಗಿಂತ ಹೆಚ್ಚು ಮುಖ ಕೆಂಪೇರಿಸಿಕೊಂಡು ಯಾಕರ ನಿಮ್ಮ ಅಜ್ಜನ ಹೆಸರಿಕೊಂಡು ಹುಟ್ಟಿದಪ್ಪ. ನಮ್ಮ ಮನೆತನದಾಗ ಇವತ್ತಿಗೂ ಬರೇ ಜೋಳಿಗೆ ಹೊಸಲು ದಾಟಿದ್ದಿಲ್ಲ. ಇಂಥದ ನೋಡಾಕ ಬದುಕಿಸಿದೇನ ಲಘು ಕರ್ಕೋರಪ್ಪ ದೇವ್ರ. ಧ್ವನಿಯಾಗ ಮನೆತನದ ಕಾಳಜಿ ಇತ್ತು. ಊರಾಗ ಕಿಮ್ಮತ್ತಿನಿಂದ ಬಾಳಿದ ಇಡೀ ಊರಿಗೆ ಬೇಕಾದ ಮನೆತನದ ಹಿರೇತನನ ಇಂಥ ಪಡಪೋಷಿ ದಿಕ್ಕೇಡಿ ಕೈಯಾಗ ಕೊಟ್ಟು ದೇಶಾಂತರ ಹೋದ ಮಗನ ಮ್ಯಾಲಿನ ಸಿಟ್ಟಿತ್ತು. ಬಂಕ ದಾಟಿ ಕೆಳಗಿಳಿಯೋದ ಮುಪ್ಪಾಣ ಮುದುಕಿ ಕಲ್ಲ ಒಳಗೆ ಊರ ಸಂಗತಿಗಳಾವು ತಿಳಿಯುತ್ತಿರಲಿಲ್ಲ. ಜೀವದ ದೋಸ್ತ ರಾಚಾಣಿಗೂ ಹೇಳಿದ ಬುದ್ಧಿ ಆತನ ತಲೆ ಒಳಗಿಳಿಲಿಲ್ಲ. ಬಸಪ್ಪನ ಮೇಲೆ ಭಾರ ಹಾಕಿ ಜೀವನ ದುಗಿಸ್ತಿದ್ದ ಹೊತ್ನಾಗ ಈ ಘಾತ ಆಗಬಾರ್ದಿತ್ತು. ಫೋನಿನಾಗ ಎಲ್ಲ ಹಕೀಕತ್ತು ನಡೆಸಿ ಬರಗಾಲದಾಗೂ ಬದುಕೋ ದಾರಿ ಹುಡುಕೊಂಡು ತಣ್ಣಗ ಇದ್ದ. ಜೀವನದ ಇಷ್ಟ ಬ್ಯಾಡಾಗಿದ್ದು ಹೆಚ್ಚಬೇಕಣಿಸಿ ಮತ್ತಷ್ಟು ಸಮೀಪ ಹೋಗ್ತೀವಿ. ದೂರ ಆದಾಗ ಎಲ್ಲ ಕಳ್ಕೊಂಡಂಗೆ ಆಡ್ತೀವಿ. 4 ಮಂದಿ ಕುಡಿಯೋ ವರ್ತಿ ನೀರಾಗ ಕಲ್ಲಿ ಹೋಗಿಯರು ಇರೋವರೆಗೂ ಇದ್ದಿದ್ದ ಇದು. ಉತ್ಸ ಬಸವೇಶ ಕಾಪಾಡೋ ಯಪ್ಪ. ಯಾರು ನೋಡ್ರಿ ಹೆಲ್ತ್ ಕ್ಯಾಂಪ್ ಜೋರು ದನಿ ಕಿವಿಗಪ್ಪಿಡಿಸಿದಾಗ ನೆನಪೆಲ್ಲ ತಟ್ಟನೆ ಹಾರಿ ಹೋಗಿ ವಾಸ್ತವ ಪ್ರಪಂಚಕ್ಕಿಳಿದ. ಏರು ಬಿಸಿಲಿನ ಹೊತ್ತಿನಾಗ ಬಸ್ಸಿನಿಂದ ಕೆಳಗಿಡಿದು ಸುಡಿನೆಲದಲ್ಲಿ ಶುರುವಾದ ನಡಿಗೆ 3 ಅಂತಸ್ತಿನ ಕಟ್ಟಡವೊಂದರ ಮುಂದೆ ಬಂದು ನಿಂತಿತ್ತು. ಎದುರಿಗೆ ದೊಡ್ಡ ಬೋರ್ಡು, ಗ್ರಾಮಾಂತರ ಪೊಲೀಸ್ ಠಾಣೆ ಗದಗ. ಒಳೆ ನಡೆದ. ಕಾನಿಸ್ಟೇಬಲ್ ಈರಪ್ಪ ಹಚ್ಚಿದ ಚುಟ್ಟಾದ ಗಾಟು ಮೂಗಿಗೇರಿ ಕಾಲುಡುತ್ತಲ್ಲೇ ಒಂದೆರಡು ಬಾರಿ ಕೆಮ್ಮಿದ. ಬಂದ ಸದ್ದಿನತ್ತ ಕಣ್ಣಾಯಿಸಿದ ಈರಪ್ಪನಿಗೆ ಬಡಕಲು ದೇಹದ ಸಂಗಯ್ಯನ ಗುರುತು ಹತ್ತಿ ಬಂದಿರ ಕೆಲಸವೂ ಅರ್ಥವಾಯಿತು. ತಡ ಮಾಡದೆ ಆತನ ಹೆಗಲ ಮೇಲೆ ಕೈ ಹಾಕಿ ತನ್ನ ಪಾಲಿನ ಲೋಕಲ್ ಕೋರ್ಟ್ ಚಾದಂಗಡಿಯ ಕಡೆಗೆ ಹೆಜ್ಜೆ ಹಾಕಿಸಿದ. ಗರಂ ಗಿರ್ಮಿಟಿಯ ಜೊತೆ ಶುರುವಾದ ವ್ಯವಹಾರ ಕಡಕ್ ಚಾ ಖಾಲಿಯಾಗುವ ಹೊತ್ತಿಗೆ ಮ್ಯಾಲಿನ ಸಾಹೇಬನಿಗಿಂತ ತನ್ನ ಪಾಲು ಹೆಚ್ಚಾಗಿದ್ದು ಖಾತ್ರಿ ಎಣಿಸಿ ಬಿಡುಗಡೆಗೊಳಿಸುವ ನಿರ್ಧಾರಕ್ಕೂ ಬಂದ. ಹಣಕ್ಕಾಗಿ ಅವ್ವ ಸ್ವತೆಗಂತ ಬಿಟ್ಟು ಹೋಗಿದ್ದ ಬಂಗಾರ ಲೇಪಣದ ಬೋರಮಳ ಅಕ್ಕಸಾಗಿಲರ ಅಂಗಡಿಯಲ್ಲಿ ಒತ್ತೆ ಇಟ್ಟು ರೊಕ್ಕ ತಂದಿದ್ದ. ಹೊರಬಂದವರು ಸಂಗಯ್ಯನ ತೆಕ್ಕಿ ಬಿದ್ದು ಮಣ್ಯಾರಿಗೂ ಬೇಡವಾಗಿದ್ದ ನಮಗೆ ನೀನರ ಆಸರದಲ್ಲ ದೋಸ್ತ. ಕಣ್ಣೀರು ಮೀಸೆ ದಾಟಿ ಗಡ್ಡ ತೋದು ತಪ್ಪಡಿಯಾದರೂ ಅಳು ನಿಲ್ಲಲಿಲ್ಲ. ಮಾದಾರ ಪರಿಸ್ಯಾನಂತೂ ಹಿಡಿದ ಕಾಲು ಬಿಡಲಿಲ್ಲ. ಸಂಗಯ್ಯ ಸಮಾಧಾನಗೊಳಿಸಲು ಹೆಣಗಿದ. ಲೇ ಹುಚ್ಚ, ಗೆಳತನ ಅಂದ್ರ ಏನ್ ತಿಳಿದಿ? ನೀವು ನನ್ನ ಸುಖದ ಬೆಣ್ಣ ನುಗ್ಗಿದ್ರೆ ನಾನು ನಿಮ್ಮ ಕಷ್ಟದಾಗದೀನಿ. ಹಿಂಗ ಒಬ್ಬರೊಬ್ಬರು ಕಡೆ ತನಕ ಆಸರಾಗಿರೋದ. ಆಗಿದ್ದೆಲ್ಲ ಆಗಿ ಹೋತು, ನಡ್ರಿ ಊರ ದಾರಿ ಹಿಡಿಯೋಣ. ಅದೇ ಬಸ್ ಊರು ಸಮೀಪಿಸಿತು. ಬಸ್ಸಿನಾಗಿನ ಊರನ್ ಮಂದಿನೂ ಆಗಿದ್ದಾತು ದೇವ್ರು ದೊಡ್ಡವ, ಕರಿಸಿದ್ದಪ್ಪ ಜನ ಆಶೀರ್ವಾದ, ಇನ್ನು ಮುಂದರ 4 ಮಂದಿ ಹೌದನ್ನವಂಗ ಬಾಳೆ ಮಾಡ್ರಿ ಅಣ್ಣೋರೆ. ಪೂಜಾರಿ ರಾಚಯ್ಯನವರು ಸತ್ತಾರಂತ ಖಾತ್ರಿ ಇಲ್ಲ. ಹೆಣ ಸಿಗದ ಊರಿಗಂತೂ ಸೂತಕ್ಕಿಲ್ಲ ಅಂತ ಹಿರೇಮಠದಜ್ಜ ಸಾರಿದ್ದು ಊರಂತ ಊರೇ ಪೂಜಾರಿಲ್ದ ತೇರು ಎಳೆಯಕ ಸಜ್ಜಾಗಿತ್ತು. ಇನ್ನೇನು ತೇರು ಎಳೆಯಬೇಕೆನ್ನುವ ಹೊತ್ತಿಗೆ ಹೊಲ್ಯಾರ ಬಸಪ್ಪನ ಹೆಂಡತಿ ಮೈಮ್ಯಾಗ ಸಾಕ್ಷಾತ್ ಊರ ದೇವರು ಬಸಪ್ಪ ಬಂದಿದ್ದು ಇಡೀ ಊರಿನವರ ಆಶ್ಚರ್ಯ. ನುಂಗಲಾರದ ತುತ್ತು. ಗರ್ಭಗುಡಿ ಇರಲಿ, ಗುಡಿ ಕಟ್ಟಿ ಸಹಿತ ಹತ್ತಾಕ ಆಕೆಯನ್ನ ಊರು ಹಿರಿಯಾರು ಬಿಡ್ಲಿಲ್ಲ. ಹೊಲ್ಯಾರಾಕಿ ಮೈಮೇಗ ಬಂದಿದ್ದಕ್ಕ ದೇವರಿಗೂ ಶಿಕ್ಷೆ ಅದು. ಮೆಟ್ಟಿಲ ಕೆಳಗೆ ಕೂರಿಸಿ ಕೊಡ ನೀರು ಸಿರಿದರೂ ಆಕೆ ಜಗ್ಗಲಿಲ್ಲ. ಜೀರಮಲ್ಲಯ್ಯ ಬಾರಪೋ ಇಲ್ಲೇ ಒಂದೇ ಕೂಗು. ಕುಂತ ಮೆಟ್ಟೆದಾಗ ಮಲ್ಲಯ್ಯನ ಕಡಿಸಿ 4 ಮಂದಿಗೆ ಬೇಕಾದ ಮಣಿತನದಾಗ ಹುಟ್ಟಿದವಣಿ. ಇಡೀ ಊರನ್ನೇ ದಾರಿಗೆ ತರಬೇಕಾದವಣಿ.
ಅದನ್ನ ಬಿಟ್ಟು ನೀನ ಹಾದಿ ತಪ್ಪಿದ್ರೆ ಹಂಗ? ಕೆಟ್ಟ ಚಟ ಮಾಡಂಗಿಲ್ಲ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು. ನಿಮ್ಮಪ್ಪ ನಿನ್ನ ಜೀವದ ಗೆಳೆಯ ಮತ್ತ ನಿಂಗೆ ಸಿಗಲ್ಲ. ಬಿಟ್ಟು ಮುಂದಕ್ಕೆ ಹೋಗು ಕೂಗುತ್ತಾ ನೆಲಕ್ಕೊರಗಿಳಿದರು. ಕುಮಾರ್ ತನ್ವಿ ಮೋನೆ ಅವರು ಬಂದು ತಮ್ಮ ಕವಿತೆ ವಾಚನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದರು. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಅವರೇ, ಹಾಗೂ ಕಥಾ ವಾಚನರಾಗಿ ಇವತ್ತು ಆಗಮಿಸಿದಂತಹ ಡಾಕ್ಟರ್ ಅಂದಯ್ಯ ಅರವಟಗಿಮಠ್ ಅವರೇ, ಹಾಗೂ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಎಂದಿಗೂ ಮುಂದೆ ಕೂತು ಆಲಿಸಿದರೂ ಹಿಂದೆ ಬಂದು ಬೆನ್ನ ತಟ್ಟಿ ಪ್ರೋತ್ಸಾಹಿಸುವಂತಹ ಎಲ್ಲ ನನ್ನ ಹಿರಿಯ ವೃಂದದವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನನ್ನ ಒಂದು ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಓ ಹೆಣ್ಣೆ ಎಂದು. ಜೀವನವೇ ಚದುರಂಗ, ಅದರೊಂದಿಗೆ ಬೇಡ ಮುಖಭಂಗ. ಮಾಡಿದರೆ ಒಳ್ಳೆಯವರ ಸಂಗ, ಸಮಾಜದಲ್ಲಿ ನೀನಾಗಲಾರೆ ಮಂಗ. ಮುಖಕ್ಕೆ ಮಾಡು ನಗುವಿನ ಮೇಕಪ್, ಓಡುವ ಕಾಲ ಮಾಡುತ್ತೆ ಪ್ಯಾಚಪ್. ಕಣ್ಣಿಗೆ ಹಾಕು ದೃಷ್ಟಿಯ ಕಾಡಿಗೆ, ಅದೇ ಮೆರಗು ನಿನ್ನ ಪಾಡಿಗೆ. ನೀನು ಹಾಕುವ ಜಡೆ ಬಿಡಿಸಲಿ ಕಷ್ಟದ ಹೆಡೆ. ನೀನು ಇಡುವ ಹಣೆಯ ಕುಂಕುಮ ಸೂಚಿಸುತ್ತೆ ಸಂತಸದ ಸಂಗಮ. ಹಾಕು ನೋವಿನ ಅಂಗಿ, ನಗುವಲ್ಲಿ ತೋರು ನಿನ್ನ ಭಂಗಿ. ಬಂದ ಸಂಕಟಕ್ಕೆ ಬಿಡಬೇಡ ಬಾಯಿ, ಕಷ್ಟವು ಊಟದ ಜೊತೆಗಿನ ಉಪ್ಪಿನಕಾಯಿ. ಬಿಡು ದುಃಖದ ನಂಟು, ಜೀವನ ಸಿನಿಮಾದ ಸ್ಟಂಟು. ತ್ಯಜಿಸಿದರೆ ಅಹಂಕಾರದ ಕಿರೀಟ, ನೀನಾಗುವೆ ಜೀವನದ ವಿರಾಟ. ಮಾತನ್ನು ಬಿಂಬಿಸುವ ಮುತ್ತಿನ ಸರ, ಬೆಳೆಯಲಿ ನಿನ್ನ ಬಳಗ ಹೆಮ್ಮರ. ಖುಷಿಯನ್ನು ಬೀಸುವ ನಿನ್ನ ಸೆರಗು, ಹೆಚ್ಚಿಸಲಿ ಸಂಸಾರದ ಮೆರಗು. ಕೈಯಲ್ಲಿ ತೊಡುವ ಆ ಬಳೆ, ಸಂಸಾರಕ್ಕೆ ತುಂಬಲಿ ಕಳೆ. ಸೊಂಟಕ್ಕೆ ವಯ್ಯಾರದ ಪಟ್ಟಿ, ಇಡಲಿ ನಿನ್ನ ಕಷ್ಟಗಳನ್ನು ಕಟ್ಟಿ. ಕಾಲಿನಲ್ಲಿನ ಆ ಘಲ್ ಘಲ್ ಗೆಜ್ಜೆ, ನಿನ್ನ ಮುಖದಲ್ಲಿ ಮುದ್ದಾದ ಲಜ್ಜೆ. ನಿನ್ನ ದೇಹದ ಶೃಂಗಾರ, ಆಗದಿರಲಿ ಆಭರಣದ ಬಂಗಾರ. ನಿನ್ನ ಗುಣವೇ ನಿನಗೆ ಆಸ್ತಿ, ಇಲ್ಲವೇ ಜೀವನವೇ ಒಂದು ಕುಸ್ತಿ. ಜನ್ಮ ನೀಡಿದ್ದು ಮರಣ ನೀಡೋದು ಮಣ್ಣೆ, ಅದನ್ನು ಅರಿತು ಬಾಳಿದರೆ ನಿನಗೆ ಅದೇ ಬಂಗಾರ ಓ ಹೆಣ್ಣೆ. ಇದು ನನ್ನ ಒಂದು ಪುಟ್ಟದಾದಂತಹ ಕವನ. ಇದರಲ್ಲಿ ಏನಾದರೂ ಅಲ್ಪದೋಷಗಳಿದ್ದರೆ ಅದನ್ನು ಅಪ್ಪಿಕೊಂಡು ನನ್ನನ್ನು ತಿದ್ದಿಕೊಂಡು, ಸರಿಯಾಗಿದ್ದರೆ ನನ್ನನ್ನು ಪ್ರೋತ್ಸಾಹಿಸಿ, ನನ್ನನ್ನು ಬೆಣ್ತಟ್ತಾ ಇದೇ ರೀತಿ ನನ್ನನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕಂತ ವಿನಂತಿ. ಈ ಒಂದು ಕವನ ವಾಚನಕ್ಕೆ ನನಗೆ ಅವಕಾಶ ನೀಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ವಿವೇಕಾನಂದ ಪಾಟೀಲ್ ಅವರು ಬಂದಮೇಲೆ ಇದಕ್ಕೆ ಮತ್ತಷ್ಟು ಮೆರಗು ಬಂತು. ಪಾಪ ಅವರು ದಿನ ನನಗೆ ಮೆಸೇಜ್ ಹಾಕುವರು ಬರೀ ಕಾರ್ಯಕ್ರಮಕ್ಕೆ ಅಂತೇಳಿ. ಇವರು ಕಿಶೋರ್ ಅವರು ಆದಿವಾದಿ, ನನಗೆ ಸಾಕಷ್ಟು ಮುಜುಗರ ಅನ್ನಿಸ್ತಿತ್ತು. ಇವತ್ತು ಬರಲೇಬೇಕು ಅನ್ನೋ ಒಂದು ತಾಟಕ್ಕಿದ್ದು ಬಂದದ್ದು ಕೂಡ ಈ ಸಂದರ್ಭ ಭಾಳಷ್ಟು ಸಾರ್ಥಕ ಆಯಿತು. ಯಾಕಂದರೆ ನಮ್ಮ ಅಂದಯ್ಯ ಅರವಟಗಿಮಠರು ಏನು ಅವರ ಒಂದು ಕತೆ ಇದೆ. ನಾನು ಗ್ರಾಮೀಣ ಭಾಗದೊಳಗೆ ಹುಟ್ಟಿ ಬೆಳೆದತ್ತವ. ನನ್ನ ಪರಿಸರ, ನನ್ನ ಬಾಲ್ಯ, ನಮ್ಮ ಗ್ರಾಮೀಣ ಒಂದು ವ್ಯವಸ್ಥೆಯನ್ನು ಅದಕ್ಕೆ ಹೋಲಿಕೆ ಮಾಡ್ತಾ ಎಲ್ಲ ಹಳ್ಳಿ ಒಳಗೆ ಶ್ರೇಣೀಕೃತ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಶ್ರೀಮಂತ ಬಡವ ಇವೆಲ್ಲ ನಾನು ನೋಡ್ತಾ ಇದ್ದೆ. ನನ್ನ ಬದುಕಿಗೂ ಭಾಳ ಅದು
ಭಾಳ ಅಪಾಯಮಾನ ಮತ್ತು ಸಮಾನವಾಗಿ ಕಾಣಿಸ್ತಾ ಇತ್ತು. ಮತ್ತು ಒಳ್ಳೆ ಅವರೊಳಗೆ ನಾನು ಉದುವೇನ್ಮುಖ ಒಬ್ಬ ಕನ್ನಡ ನಾಡಿನ ಸಾಹಿತಿಯನ್ನು ನಾನು ಕಂಡುಕೊಂಡೆ. ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರತಿ ಶನಿವಾರ ನಡೀತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಪ್ರತಿ ಸಾರಿ ಉಪನ್ಯಾಸಗಳು ಇರ್ತಾಯಿದ್ವು, ಸಂಗೀತ ಕಾರ್ಯಕ್ರಮ ಇರ್ತಾಯಿತ್ತು, ಕವಿಗೋಷ್ಠಿ ಇರ್ತಾಯಿತ್ತು. ಇವತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಅದು ಕಥಾವಾಚನ ಅಂತೇಳಿ ನಮ್ಮ ಮಧ್ಯನೇ ಇರ್ತಕ್ಕಂಥ KLE ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಭಾಷಾ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಇತ್ತೀಚಿನ ತಲೆಮಾರಿನ ಒಬ್ಬ ಯುವ ಬರಹಗಾರ ಡಾಕ್ಟರ್ ಅಂದಯ್ಯ ಅರವಟಿಮಠಗವರು ಅವರು ಕಳೆದ ಒಂದು 4-5 ತಿಂಗಳ ಹಿಂದೆ ಅಕ್ಷರ ಸಂಗಾತ ಅಂಥೇಳಿ ಒಂದು ಪತ್ರಿಕೆ ಬರ್ತಾ ಇದೆ. ಆ ಒಂದು ಪತ್ರಿಕೆಯವರು ಸ್ಪರ್ಧೆಯನ್ನು ಏರ್ಪಡಿಸಿದರು ಯುವ ಬರಹಗಾರರಿಗೆ. ಆ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಇವತ್ತೇನು ಕಥೆಯನ್ನು ಓದಿದ್ರಲ್ಲ ಅದಕ್ಕೆ ಬಂದಿತ್ತು. ಆವಾಗಲೇ ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು, ಅವ್ರ ಕಥೆಯನ್ನು ಓದಿಸ್ಬೇಕು ಅಂತ ಹೇಳಿ ಅವ್ರ ಜೊತೆ ಮಾತಾಡಿದ್ವಿ. ಆದರೆ ಆ ಪತ್ರಿಕೆಯ ಮುಖ್ಯಸ್ಥರು ಏನು ಹೇಳಿದ್ರು ಅಂದ್ರೆ, ನಾವು ಕಾರ್ಯಕ್ರಮ ಆದ ನಂತರ ನೀವು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ, ಆ ಕಥೆಯನ್ನು ಓದ್ರಿ ಅಂತೇಳಿ ಹೇಳಿರುವ ಹಿನ್ನೆಲೆ ಒಳಗೆ ಸುಮಾರು 4-5 ತಿಂಗಳಾದ ನಂತರ ಇವತ್ತಿನ ದಿವಸ ಅವರು ತಮ್ಮ ಕಥೆಯನ್ನು ವಾಚನ ಮಾಡಿದರು. ಅದರ ಜೊತೆಗೆ ಕಥೆಯ ಹಿನ್ನೆಲೆ, ಗ್ರಾಮೀಣ ಪರಿಸರ, ಈ ಎಲ್ಲ ಅಂಶಗಳ ಬಗ್ಗೆ ಭಾಳ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಅಂದಯ್ಯ ಅರವಟಿಮಠ ಅವರೇ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕವನ ವಾಚನ ಮಾಡಿರ್ತಕ್ಕಂಥ ಸಹೋದರಿ ಕುಮಾರಿ ತನ್ವಿ ಮೋನೆ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಶ್ರೀಯುತ SS ಸೋಮಣ್ಣವರವರೇ, ಇವತ್ತಿನ ಈ ಕಾರ್ಯಕ್ರಮದ ಸಾಹಿತ್ಯ ಸೇವೆಯನ್ನು ವಹಿಸಿಕೊಟ್ಟಿರ್ತಕ್ಕಂಥ ಗಾಯಕಿ ಕವಯಿತ್ರಿ ಶ್ರೀಮತಿ ಪದ್ಮಾ ಕಬಾಡಿ ಅವರೇ, ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರ ಸರ್ ಅವರೇ, ಅನುದಾನಿ ಹಿರೇಮಠ ಅವರೇ, ಎಲ್ಲ ಸಹೃದಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಬಹುಶಃ ಇವತ್ತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ಭಾವಿಸ್ತಾ ಇದ್ದೀವಿ. ಯಾಕಂದರೆ ಕಥೆ ಅಂತಕ್ಕಂಥದ್ದು ಬಹುಶಃ ಒಂದು ಕಥೆಯನ್ನು ಕೇಳಿದಾಗ ಎಲ್ಲೇ ನಮ್ಮ ಒಂದು ಪಾತ್ರವನ್ನು ಅಲ್ಲಿ ಹುಡುಕ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಕ್ಷಣ, ನಮ್ಮ ಬಾಲ್ಯದ ಕ್ಷಣ ಆಗಿರ್ಬೋದು, ನಾವು ಬೆಳೆದು ಬಂದಂಥ ಪರಿಸರದ ಸಂದರ್ಭ ಆಗಿರ್ಬೋದು, ಅದನ್ನು ಸಮೀಕರಿಸ್ತಕ್ಕಂಥ ಪ್ರಯತ್ನ ಪ್ರತಿಯೊಂದು ಕಥೆ ಒಳಗೂ ಆಗ್ತಾ ಇದೆ. ಆ ಕಥೆಯನ್ನು ಆಧರಿಸಿರ್ತಕ್ಕಂಥ ನಾಟಕಗಳಿರ್ಬೋದು, ಸಿನಿಮಾಗಳಿರ್ಬೋದು, ನಾವು ಯಾಕೆ ಅಷ್ಟು ತಲ್ಲೀನರಾಗ್ತೀವಿ ಅಂತಂದ್ರೆ ಅದರ ಒಂದು ಭಾಗವಾಗಿ ಒಂದು ರೀತಿ ಪರಕಾಯ ಪ್ರವೇಶದ ರೀತಿ ಒಳಗೆ ಅಲ್ಲಿನ ಸಂದರ್ಭಗಳು ನಮ್ಮ ಒಳಗೆ ಅವು ತಾಳ್ತಾವು ಅಂತೇಳಿ